ಇತ್ತೀಚೆಗೆ ಬಿಟ್ಕಾಯಿನ್ ಬೆಲೆ ಯಾಕೆ ಇಷ್ಟು ಕುಸಿತು? ಬನ್ನಿ ಇದರ ಹಿಂದಿನ ಕಾರಣಗಳನ್ನು ನೋಡೋಣ. ಹಾಗಾದ್ರೆ ಬಿಟ್ಕಾಯಿನ್ ಬುಲ್ ರನ್ ಮುಗಿದೇ ಹೋಯ್ತಾ? ಎಲ್ರ ತಲೆಯಲ್ಲೂ ಈಗ ಇದೇ ಪ್ರಶ್ನೆ. ಕಳೆದ 30 ದಿನಗಳಲ್ಲಿ ಸುಮಾರು 9% ಬೆಲೆ ಇಳಿದಿದೆ. ಸೊ ಈ ಪ್ರಶ್ನೆ ಸಹಜ ಅಲ್ವಾ? ಸರಿ, ಈ ಕುಸಿತಕ್ಕೆ ಅಸಲಿ ಕಾರಣ ಏನು? ಮೊದಲು ಹೊರಗಿನ ಒತ್ತಡಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಇದು ಬಿಟ್ಕಾಯಿನ್ ಟೆಕ್ನಾಲಜಿಯ ಫೇಲಿಯರಿಂದ ಆಗಿದ್ದಂತೂ ಅಲ್ಲ, ಅದು ಸ್ಪಷ್ಟವಾಗಿರಲಿ. ಬದಲಿಗೆ ಇದು ಚೀನಾ ಮೇಲಿನ ಹೊಸ ಟ್ಯಾರಿಫ್ಗಳಂತಹ ಗ್ಲೋಬಲ್ ಈವೆಂಟ್ಗಳಿಗೆ ಮಾರುಕಟ್ಟೆಯ ರಿಯಾಕ್ಷನ್. ಅಂದ್ರೆ ಗ್ಲೋಬಲ್ ಎಕಾನಮಿಯ ಅನಿಶ್ಚಿತತೆ ಬಿಟ್ಕಾಯಿನ್ ಮೇಲೂ ಪರಿಣಾಮ ಬೀರುತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ. ಸರಿ, ಇದಾಯ್ತು ಹೊರಗಿನ ಕತೆ. ಈಗ ಬಿಟ್ಕಾಯಿನ್ನ ಒಳಗಿನ ಸ್ಟ್ರೆಂತ್ಸ್ ನೋಡೋಣ. ಅದು ಬೇರೆನೇ ಇದೆ. ಹಾಗಿದ್ರೆ ಡಿಜಿಟಲ್ ಗೋಲ್ಡ್ ಅಂತಾರಲ್ಲ, ಅದು ಯಾಕೆ ಒತ್ತಡಗಳನ್ನ ತಡ್ಕೊಳ್ತಿಲ್ಲ? ಅದಕ್ಕೆ ಉತ್ತರ ಅದರ ಫಂಡಮೆಂಟಲ್ಸ್ನಲ್ಲಿದೆ. ಯಾಕಂದ್ರೆ ಅವು ಚೂರೇನೂ ಬದಲಾಗಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಇದರ ಟೋಟಲ್ ಸಪ್ಲೈ 21 ಮಿಲಿಯನ್ ಕಾಯಿನ್ಸ್ಗೆ ಫಿಕ್ಸ್ ಆಗಿದೆ ಅಷ್ಟೇ. ಈ ಲಿಮಿಟೆಡ್ ಸಪ್ಲೈ ಅಥವಾ ಸ್ಕೇರ್ಸಿಟಿಯೇ ಬಿಟ್ಕಾಯಿನ್ನ ಲಾಂಗ್ ಟರ್ಮ್ ವ್ಯಾಲ್ಯೂಗೆ ಅಡಿಪಾಯ. ಹಾಗಾದರೆ ಈ ತರಹದ ಅನಿಶ್ಚಿತತೆಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಏನ್ ಮಾಡ್ಬೋದು? ಲಾಂಗ್ ಟರ್ಮ್ ವಿಷನ್ ಇರೋರು ಅದರ ಲಿಮಿಟೆಡ್ ಸಪ್ಲೈ ಮತ್ತು ಹೆಚ್ಚುತ್ತಿರುವ ಅಡಾಪ್ಷನ್ ಮೇಲೆ ಗಮನ ಇಡಬೇಕು. ತಾಳ್ಮೆ ಇರೋ ಅನೇಕ ಇನ್ವೆಸ್ಟರ್ಸ್ ಈ ತರಹದ ಪ್ರೈಸ್ ಡ್ರಾಪ್ಸ್ನ ಬೈಯಿಂಗ್ ದ ಡಿಪ್ ಅವಕಾಶ ಅಂತ ನೋಡ್ತಾರೆ. ಡಾಲರ್ ಕಾಸ್ಟ್ ಆವ್ರೇಜಿಂಗ್ ತಂತ್ರದಿಂದ ರೆಗ್ಯುಲರ್ ಆಗಿ ಸಣ್ಣ ಮೊತ್ತ ಹೂಡಿಕೆ ಮಾಡಿ ರಿಸ್ಕ್ ಕಡಿಮೆ ಮಾಡ್ಬೋದು. ಆದ್ರೆ ಹುಷಾರಾಗಿರೋದು ಕೂಡ ಅಷ್ಟೇ ಮುಖ್ಯ. ನಾವು ಬಿಗ್ಗರ್ ಪಿಕ್ಚರ್ ನೋಡಲೇಬೇಕು. ಒಂದು ಕಡೆ ಬಿಟ್ಕಾಯಿನ್ನ ಕೋರ್ ಸ್ಟ್ರೆಂತ್ಸ್, ಇನ್ನೊಂದು ಕಡೆ ಗ್ಲೋಬಲ್ ಎಕನಾಮಿಕ್ ಚಾಲೆಂಜಸ್. ಇದೊಂದು ಬ್ಯಾಲೆನ್ಸಿಂಗ್ ಆಕ್ಟ್. ಸದ್ಯದ ಪರಿಸ್ಥಿತಿ ಬಿಟ್ಕಾಯಿನ್ನ ಇಂಟರ್ನಲ್ ಡಿಸೈನ್ ಮತ್ತು ಹೊರಗಿನ ಮಾರ್ಕೆಟ್ ರಿಯಾಲಿಟಿಗಳ ಸಂಘರ್ಷವನ್ನೇ ತೋರಿಸ್ತಿದೆ. ಇದೆಲ್ಲ ನೋಡಿದ್ರೆ ಒಂದು ಮುಖ್ಯವಾದ ಯೋಚನೆ ಬರುತ್ತೆ. ಬಿಟ್ಕಾಯಿನ್ನ ನಿಜವಾದ ಪರೀಕ್ಷೆ ಇನ್ನೂ ಮುಂದಿದ್ಯಾ? ನಾವು ಟ್ಯಾರಿಫ್ಸ್ ಬಗ್ಗೆ ಮಾತಾಡಿದ್ವಿ, ಆದ್ರೆ ಇದಕ್ಕಿಂತ ದೊಡ್ಡ ಎಕನಾಮಿಕ್ ಬದಲಾವಣೆಗಳು ಹಾದಿಯಲ್ಲಿವೆ. ಹೊಸ ಸರ್ಕಾರಿ ರೆಗ್ಯುಲೇಷನ್ಸ್, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು, ಇವೆಲ್ಲ ಇನ್ನೂ ದೊಡ್ಡ ಪರೀಕ್ಷೆಗಳಾಗಿವೆ. ಹಾಗಾದ್ರೆ ಅಲ್ಟಿಮೇಟ್ ಪ್ರಶ್ನೆ, ಈ ಡಿಜಿಟಲ್ ಗೋಲ್ಡ್ ಅನ್ನೋ ಟ್ಯಾಗ್ ಮುಂದಿನ ಚಾಲೆಂಜಸ್ಗಳನ್ನ ಎದುರಿಸಿ ಉಳಿಯುತ್ತಾ